ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಆಗಮನ ಪಾವಗಡಕ್ಕೆ ಅದ್ಭುತವಾಗಿ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಲಿಕ್ಕೆ ಒಟ್ಟಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಆಗಮನ ಪಾವಗಡಕ್ಕೆ ಮತ್ತೊಮ್ಮೆ ಪಾವಗಡಕ್ಕೆ ಸಿದ್ದರಾಮಯ್ಯವರನ್ನು ಕರೆಸಿ ರೇಪಡೆ ಗ್ರಾಮ ಪಂಚಾಯತಿಯ 10,000 ಎಕರೆಯಲ್ಲಿ ನಿರ್ಮಾಣವಾಗುತ್ತಿರುವ ಸೋಲಾರ್ ಪಾರ್ಕ್ ಮತ್ತು ಪ್ರಸಿದ್ಧಿಯಾದ ಅಂತ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಜೀರ್ಣೋದ್ಧಾರ 12 ಕೋಟಿ ವೆಚ್ಚದಲ್ಲಿ ಮಾಡಿ ಅವರಿಂದಲೇ ಮತ್ತೊಮ್ಮೆ ಉದ್ಘಾಟನೆ ಮಾಡಲಾಗುವುದೆಂದು ಶಾಸಕರಾದ ಎಚ್.ಪಿ. ವೆಂಕಟೇಶ್ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 50 ಕೋಟಿ ವಿಶೇಷ ಅನುದಾನದಲ್ಲಿ ಪಾವಗಡ ಪಟ್ಟಣಕ್ಕೆ 20 ಕೋಟಿ ಅನುದಾನವನ್ನು ಮೀಸಲಾಗಿಟ್ಟಿದ್ದು, ಈ ಒಂದು ಹಣವನ್ನು ಪಾವಗಡ ಪಟ್ಟಣದ 23 ವಾರ್ಡ್ಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದು, ಬುಧವಾರ ಪಾವಗಡ ಪಟ್ಟಣದ ಪುರಸಭಾಧ್ಯಕ್ಷರಂಥ ಸುದೇಶ್ ಬಾಬು ಮತ್ತು ಸದಸ್ಯರ ತಂಡದೊಂದಿಗೆ 1 ರಿಂದ 23 ವಾರ್ಡ್ಗಳಿಗೆ ಅಂದರೆ ಸುಮಾರು 10 ಕಿಲೋಮೀಟರ್ ದೂರ ಪ್ರಯಾಣಿಸಿ ವಾರ್ಡ್ ವೈಸ್ ಅವರು ಕಾಮಗಾರಿಗಳ ಪಟ್ಟಿಯನ್ನು ಇಂಜಿನಿಯರ್ ಮುಖಾಂತರ ಮತ್ತು ಪುರಸಭಾ ಅಧ್ಯಕ್ಷರು ಸದಸ್ಯರುಗಳ ಮುಖಾಂತರ ಸಿದ್ಧಪಡಿಸಿದ್ದು, ಈ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದೆಂದು ತಿಳಿಸಿದ್ದಾರೆ. ಇಲ್ಲಿ ಯಾವ ವಾರ್ಡ್ ಕಂಪ್ಲೀಟ್ ಆಗಿದೆಯೋ ಅಡ್ವರ್ಟೈಸ್ ಮಾಡಬೇಕು. ನೀವೆಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ. ಕಾಂಟ್ರಾಕ್ಟ್ ಯಾವನೋ ಇನ್ಚಾರ್ಜ್ ಕರೆಸಿ ಮುಚ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೇಳಿ ನಾಳೆಯಿಂದ. ಓಕೆ. ಶಾಂತಿನಗರದ ನಿವೇಶನಗಳನ್ನು ಈ ಖಾತೆ ಮಾಡಿಕೊಡಬೇಕೆಂದು ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಪಿ.ಎಚ್. ರಾಜೇಶ್ ಮತ್ತು ಸದಸ್ಯರಂಥ ಕಲ್ಪವೃಕ್ಷ ರವಿಯವರು ಮುಖ್ಯಾಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಹೊಸ ಗ್ರಾಮ ಯೋಜನೆ ಅಡಿಯಲ್ಲಿ ಪಾವಗಡ ಪಟ್ಟಣದಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಮುಗಿಸಬೇಕೆಂದು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಶಾಸಕರಾದ ಎಚ್.ಪಿ. ವೆಂಕಟೇಶ್ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಹೊಸ ಬಸ್ ನಿಲ್ದಾಣದಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಇದೇ ವೇಳೆ ವಿಕಲಚೇತನ ಯುವಕನಿಗೆ 500 ರೂಗಳನ್ನು ಕೊಟ್ಟು ಅವನಿಂದ ನಾನು ಕೇಳಿ ಎಂದು ಹೇಳಿದಾಗ ಮುಖ್ಯವಾಗಿ ನಮ್ಮ ಚುನಾವಣಾ ಪ್ರಚಾರದ ವೇಳೆ ಭರವಸೆಯನ್ನು ಕೊಟ್ಟಿದೆ ಪಾವಗಡ ಪಟ್ಟಣದ ಜನತೆಗೆ. ಮೊದಲನೇದಾಗಿ ಕುಡಿಯುವ ನೀರು ಸಮಸ್ಯೆ ಇದೆ ಅಂದರು. ಮೊದಲನೇ ಹಂತದಲ್ಲಿ ಅಮೃತ್ ಯೋಜನೆಯಲ್ಲಿ 32 ಕೋಟಿ ಹಣವನ್ನು ಬಿಡುಗಡೆ ಮಾಡಿಸಿದೆ. ಕೆಲಸ ನಡೀತಾ ಇದೆ. ಅದೇ ರೀತಿ ಕೆಲವು ವಾರ್ಡ್ಗಳಲ್ಲಿ ಮಾತ್ರ ಆ ಯೋಜನೆ ಕೆಲಸ ಆಗ್ತಾ ಇದೆ. ಬೇರೆ ವಾರ್ಡ್ಗಳಲ್ಲಿ ಹಣ ಶಾರ್ಟೇಜ್ ಆಗಿದೆ ಅದಕ್ಕೆ ಈಗ 2ನೇ ಹಂತದಲ್ಲಿ 27 ಕೋಟಿ ಹಣವನ್ನು ಮಂಜೂರು ಮಾಡಿಸಿದ್ದೇನೆ. ಅದೇ ರೀತಿ ಪಟ್ಟಣದಲ್ಲಿ ಅನೇಕ ನಮ್ಮ ಕೌನ್ಸಿಲರ್ಗಳು ಅನೇಕ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ನಮ್ಮ ಮುಖ್ಯಮಂತ್ರಿ ವಿಶೇಷ ಅನುದಾನದಡಿಯಲ್ಲಿ 50 ಕೋಟಿ ಏನು ನನಗೆ ಅನುದಾನ ಕೊಟ್ಟಿದ್ರೋ ಅದರಲ್ಲಿ 20 ಕೋಟಿ ಹಣವನ್ನು ಪಾವಗಡ ಪಟ್ಟಣಕ್ಕೆ ಮೀಸಲಿಟ್ಟಿದ್ದೇನೆ. ಅದರ ಪ್ರಯುಕ್ತ ಪ್ರತಿ ವಾರ್ಡು 1ನೇ ವಾರ್ಡಿಂದ 23 ವಾರ್ಡ್ಗಳಿಗೂ ಖುದ್ದು ನಾನೇ ಭೇಟಿ ಕೊಟ್ಟು ಆ ವಾರ್ಡ್ಗಳ ಸಮಸ್ಯೆ ಏನಿದೆ, ಆ ಜನಗಳ ಸಮಸ್ಯೆಗಳೇನಿದೆ ಎಲ್ಲ ನಾನೇ ಖುದ್ದು ಪರಿಶೀಲನೆ ಮಾಡಿ 20 ಕೋಟಿ ಹಣಕ್ಕೆ ಇವತ್ತು ಆ್ಯಕ್ಷನ್ ಪ್ಲಾನನ್ನು ರೂಪಿಸಲಿಕ್ಕೆ ಓಡಾಡ್ತಾ ಇದ್ದೇನೆ. ನನಗೆ ಅಂದ್ಕೊಂಡಂಗೆ ಆಲ್ಮೋಸ್ಟ್ ಅಲ್ಲೂ ನಮ್ಮ ಮುನ್ಸಿಪಲ್ ಕೌನ್ಸಿಲರ್ಗಳು ಅವರು ಆಶ್ವಾಸನೆಗಳು ಪಾಪ ಕೊಟ್ಟು ಗೆದ್ದು ಬಂದಿದ್ದಾರೆ. ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ನಾನು ಈ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಆದರೂ ಇನ್ನೂ ಹೆಚ್ಚಿಗೆ 1-2 ಕೋಟಿ ಹೆಚ್ಚಿಗೆ ಆದರೂ ತಡ್ಕೊಳ್ಳೋ ಶಕ್ತಿ ಕೊಟ್ಟವ್ರು ದೇವರು. ಆದ್ದರಿಂದ ನಮ್ಮೆಲ್ಲ ಕೌನ್ಸಿಲರ್ಗಳನ್ನು ಜೊತೆಯಲ್ಲಿಟ್ಕೊಂಡು ಇವತ್ತು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಯಶಸ್ವಿಯಾಗಿ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಅವರವರ ಸಮಸ್ಯೆಗಳು ಆ ವಾರ್ಡ್ಗಳಲ್ಲಿ ಏನೇನು ಸಮಸ್ಯೆಗಳಿದೆಯೋ ನೇರವಾಗಿ ಖುದ್ದು ನನ್ನ ಹತ್ರ ಹೇಳ್ತಾ ಇದ್ದಾರೆ. ಪ್ಲಸ್ ಆ ವಾರ್ಡ್ನ ಕೌನ್ಸಿಲರ್ಗಳು ನೇತೃತ್ವದಲ್ಲಿ ಈ ಕೆಲಸವನ್ನು ಕೇಳ್ತಾರೆ. ಕುಡಿಯೋ ನೀರಿದ್ದು ಆಲ್ಮೋಸ್ಟ್ ಸಾಲ್ವ್ ಆಗ್ತಾ ಇದೆ. ಈ ರಸ್ತೆಗಳು, ಚರಂಡಿಗಳು ಮುಖ್ಯವಾಗಿ ಬೇಡಿಕೆ ಇಟ್ಟಿದ್ದಾರೆ. ಅವನ್ನೆಲ್ಲ ಸಂಪೂರ್ಣವಾಗಿ ಪೂರೈಸ್ತೀನಿ ಅಂತ ಹೇಳಲಿಕ್ಕೆ ನಾವು ಪತ್ರಕರ್ತರಾಗಿ ತಮ್ಮ ಗಮನಕ್ಕೆ ಒಂದು ಏನು ತರಬೇಕು ಇಷ್ಟಪಡ್ತೀವಿ ಅಂದರೆ, ಪಾವಗಡ ಪಟ್ಟಣದಲ್ಲಿ ರಾಜಕಾಲುವೆ ಒಂದು ಅಭಿವೃದ್ಧಿ ಆಗಬೇಕು, ಪಾರ್ಕ್ಗಳ ಅಭಿವೃದ್ಧಿ ಆಗಬೇಕು. 5 ಪಾರ್ಕ್ಗಳನ್ನು ಆಗಲೇ ಗುರುತಿಸಿದ್ದೀವಿ. 5 ಪಾರ್ಕು ತಲಾ 5 ಲಕ್ಷ
25 ಲಕ್ಷ ಹಣವನ್ನು ಪಾರ್ಕ್ಗಳಿಗೆ ವಿಶೇಷವಾಗಿ ಕೊಡ್ತಾ ಇದ್ದೀನಿ. KSRTC ಬಸ್ ಸ್ಟ್ಯಾಂಡು ನಾವು ಮುನ್ಸಿಪಾಲಿಂದ ರೆಜುಲೇಷನ್ ಮಾಡಿ ಆಗಲೇ ಕೊಟ್ಟಿದ್ದೀವಿ. ಮೊನ್ನೆ ಸಾರಿಗೆ ಸಚಿವರ ಹತ್ರ ಮಾತಾಡಿದ್ದೀನಿ. ಅದರ ಜೊತೆಯಲ್ಲಿ ಇದು KSRTC ಬಸ್ ಸ್ಟ್ಯಾಂಡು ಇಷ್ಟರಲ್ಲೇ ಮಂಜೂರಾಗುತ್ತೆ. ಅದರ ಜೊತೆಯಲ್ಲಿ ಅವರೇ ಮುಜರಾಯಿ ಸಚಿವರಾಗಿರೋದ್ರಿಂದ ನಾಗಲಮಡಿಕೆ ದೇವಸ್ಥಾನವನ್ನು ಆದಷ್ಟು ಶೀಘ್ರದಲ್ಲಿ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಡ ಕಟ್ಟಲಿಕ್ಕೆ ಅನುಮತಿಯನ್ನು ಇನ್ನು ಅತಿ ಶೀಘ್ರದಲ್ಲೇ ಡೆಮಾಲಿಷ್ ಪರ್ಮಿಷನ್ ಕೊಡ್ತಾರೆ. ಆ ಶಂಕುಸ್ಥಾಪನೆಯನ್ನು ಇನ್ನು 2-3 ತಿಂಗಳಲ್ಲಿ ತಿರ್ಗಾ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ 13,000 ಎಕರೆ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಿದ್ದಾರೆ ನಮ್ಮ KSPTCL ಅವರು. ಆ ಕಾರ್ಯಕ್ರಮಕ್ಕೆ ಕರೆಸಿದಾಗ ಗುದ್ಲಿ ಪೂಜೆಯನ್ನು ನಾಗಲಮಡಿಕೆಯಲ್ಲಿ ಬೃಹತ್ ಸಮಾವೇಶ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಯಲ್ಲಿ ಡಿಪ್ಲೊಮಾ ಕಾಲೇಜ್, ಈಗ ITI ಕಾಲೇಜ್ ಆಗಲೇ ಟೆಂಡರ್ ಆಗಿದೆ. ಗುದ್ಲಿ ಪೂಜೆಯನ್ನು ಮೊನ್ನೆ ಆಲ್ರೆಡಿ ಶಂಕುಸ್ಥಾಪನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೂ ನಾನು ನೆಕ್ಸ್ಟ್ ವೀಕಲ್ಲಿ ಡೇಟ್ ಕೊಟ್ಟಿದ್ದೀನಿ. ಹಂತವಾಗಿ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಶ್ರಮಪಟ್ಟು ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. 11 ಕೋಟಿ ದೇವಸ್ಥಾನದಿದೆ, ಅರ್ಚಕರದು 1 ಕೋಟಿ ಇದೆ. ಅದ್ರ ಜೊತೆಯಲ್ಲಿ ನೋಡೋಣ ಇನ್ನು ಯಾರ ಸ್ಪಾನ್ಸರ್ಸ್ ಯಾರು ಸಿಕ್ಕಿದ್ರೆ. ಈಗ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಅಂದಾಗ ನಮ್ಗೆ ವಿಶೇಷವಾಗಿ ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ಅದ್ಭುತವಾಗಿ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವನ್ನು ಅದ್ಭುತವಾಗಿ ನಿರ್ಮಾಣ ಮಾಡಲಿಕ್ಕೆ ಒಟ್ಟಿಗೆ ಮತ್ತೊಮ್ಮೆ ಸಿದ್ದರಾಮಯ್ಯವರು ಆಗಮನ ಪಾವಗಡಕ್ಕೆ. ಸರ್, ನಮ್ಮ ಎಲ್ಲಿ ಮಾಜಿ ಪುರಸಭಾಧ್ಯಕ್ಷರು ಶಂಕರರೆಡ್ಡಿ ಅವರು ನಾವೆಲ್ಲ ಜೊತೆಯಲ್ಲೇ ವಾಕ್ ಮಾಡ್ತೀವಿ. ಅವರು ಬರ್ತಾರೆ, ಇಂಜಿನಿಯರು ಬರ್ತಾರೆ. ಸರ್ ಶಂಕರರೆಡ್ಡಿ ಸರ್, ಈಗ ಬೆಳಗಿನ ಫಲಾನುಭವಿಗಳು ಕ್ರೀಡಾಂಗಣದಲ್ಲಿ ತಾವೇ ವಾಕ್ ಮಾಡೋದು. ಸಮಸ್ಯೆಗಳು ಹೇಳಿ MLA ಸಾಹೇಬ್ರು ಏನೇನು ಬೇಕಂತ. ಇದು ಹೇಳಿದ್ದೀವಿ 2 ಐಮ್ಯಾಕ್ಸ್ ಲೈಟ್, 4 ವಾಕಿಂಗ್ ಪಾತ್. ನಾನು ಐಮ್ಯಾಕ್ಸ್ 20 ಲಕ್ಷ ಹಣ ಈಗಾಗಲೇ ರಿಲೀಸ್ ಮಾಡಿಸಿದ್ದೀನಿ. ಓಕೆ, ನಮ್ಮ ನಿರ್ಮಿತಕ್ಕೆ ಇವರು ಗ್ರ್ಯಾಂಡ್ ಆರ್ಮಿ ಅವರು ಬಂದಿದ್ದಾರೆ. ಹಾಂ ಸರ್, ಅತಿ ಶೀಘ್ರದಲ್ಲಿ ಅಂದರೆ 1 ವಾರದಲ್ಲೇ ರೆಡಿ ಮಾಡಿಕೊಡ್ಬೇಕಂತ ಕಂಡೀಷನ್ಗಳು ಕರೆಸಿದ್ದೀನಿ ಅವ್ರನ್ನ. ಓಕೆ ಸರ್. 20 ಲಕ್ಷ ಹಣದಲ್ಲಿ 4ರಿಂದ 6 ಐಮ್ಯಾಕ್ಸ್ ಲೈಟ್ ಹಾಕೋದು, 2 ಶೌಚಾಲಯವನ್ನು ನೀಟಾಗಿ ರೆಡಿ ಮಾಡಿ 1 ವಾರ 10 ದಿವಸದಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದೀನಿ. ನೀರಿನ ವ್ಯವಸ್ಥೆ ಆಗಿ ಸರ್, ನೀರು ಮೇಯ್ನ್ ನೀರು ಸರ್, ನೀರು ಅದು ಮಸ್ಟ್ ಆ್ಯಂಡ್ ಶುಡ್ ಹೇಳಿದ್ದೀನಿ. ಟ್ಯಾಂಕ್ಗಳು, ಶೌಚಾಲಯ ನೀಟ್ ಇರಬೇಕು. ಅದು ಬೇರೆ ಸರ್, ಅದು ಬೇರೆ ಸರ್, ಬೇರೆ. ಈಗ ವಾಕಿಂಗ್ ಪಾತ್ ಪ್ಲಾನ್ ಇಟ್ಕೊಂಡಿದ್ದೀನಿ, ಅದು ಹೇಳಲ್ಲ, ಮಾಡಿದ್ಮೇಲೆ ಹೇಳ್ತೀನಿ. ಸರಿ ಸರ್. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಜಾಫರ್ ಶರೀಫ್, ಮಾಜಿ ಅಧ್ಯಕ್ಷರಂತ ಸುದೇಶ್ ಬಾಬು, PH ರಾಜೇಶ್, ಎಸ್ ಶಂಕರರೆಡ್ಡಿ, ರಾಮಾಂಜನಪ್ಪ, ನಾಗಭೂಷಣ್ ರೆಡ್ಡಿ, ಸದಸ್ಯರಾದ ಕಲ್ಪವೃಕ್ಷ ರವಿ, ಮೊಹಮ್ಮದ್ ಇಮ್ರಾನ್, ವಿಜಯ್ ಕುಮಾರ್, ಬಾಲಸುಬ್ರಹ್ಮಣ್ಯಂ, ಗೊಂಚಗಾರಿ ವೆಂಕಟರಮಣಪ್ಪ, ಸಿನಿಮಾ ಗಂಗಾಧರ್, ಮುಖಂಡರಾದ GS ಪ್ರಮೋದ್ ಕುಮಾರ್, ಆರ್ಯ ಹನುಮಂತರಾಯಪ್ಪ, ಆಲಿ ಗಜಾ ರಮೇಶ್, ಕಾಂಗೈನ ನಗರ ಯುವ ಘಟಕದ ಅಧ್ಯಕ್ಷರಾದ ಗೊಂಚಗಾರ್ ನವೀನ್, ಮಹೇಶ್, ದೊರಾ ಸುರೇಶ್, RK ನಿಸಾರ್ ಅಹಮದ್, ಅನಿಲ್ ಹಂಡೆ, ಅನುಮೇಶ್, BH ಪಾಳ್ಯ ಪಾಪಣ್ಣ, ಹರೀಶ್, ಮಾಜಿ ಸದಸ್ಯರಂತ ರಿಜ್ವಾನ್ ಉಲ್ಲಾ, ಅಲ್ಪಸಂಖ್ಯಾತ ಮುಖಂಡ ಶಾಬಾಬು, ಗೊರ್ತಿ ನಾಗರಾಜ್, ಇಂಜಿನಿಯರ್ ಎಂಜೇಶ್, ಆರೋಗ್ಯಾಧಿಕಾರಿ ಶಂಶುದ್ದಾಹ ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.